ಎಷ್ಟೊತ್ತಾಯ್ತು ಗೊತ್ತಾ, ಇನ್ನ ನಮಗೆ ಫೋನಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸುಮ್ಮನೆ ಹೋಗ್ತಾನೆ ಇದೀವಿ. ಯಪ್ಪ ಸುಸ್ತಾಗ್ತಿದೆ. ಅವಾಗಿಂದನೂ ಚೆಕ್ ಮಾಡ್ತಾನೆ ಇದೀವಿ, ನೆಟ್ವರ್ಕ್ ಬೇರೆ ಬರ್ತಿಲ್ಲ. ಎಲ್ಲಿ ಹೋಗೋದು ಗೊತ್ತಿಲ್ಲ, ಸುಮ್ಮನೆ ಮುಂದ್ಗಡೆ ಬಂದಿದೀವಿ. ನೋಡೋಣ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಎಲ್ಲ ಟ್ರೈ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಒಂದೆರಡು ಗಂಟೆ ನೋಡೋಂಥ ಜಾಗ ಅಲ್ಲ, ಆಮೇಲೆ ಇಲ್ಲಿ ಬರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ನೀರು ಸಿಗಲ್ಲ. ಹೌದಾ? ಹೋಲಾ ಹೋಲಾ, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಿವಾಗ ಕೆಡೆಕಸಿಂದ ಹೊರಟ್ವಿ. ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ತೋಸದೆ ಮಾರ್ಗ್ ಹೋಗ್ತಾ ಇದೀವಿ. ಬಟ್ ಹೋಗ್ಬೇಕಾದ್ರೆ ಸೀ ಶೋರ್ ಇರುತ್ತಲ್ಲ, ಆ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ಸೊ ಅಲ್ಲಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನಿಲ್ಲಿಸಿ ಅದನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಸ್ಪೇನ್ ಬಿಸಿಲಾಗಿದೆ, ಶೆಕೆ ಅಂತೆ ಸಿಯಂಗೆ. ಬರೀ ಇವತ್ತು ಟೆಂಪರೇಚರ್ ಎಷ್ಟಿದೆ ಅಂತಂದ್ರೆ 17 ಡಿಗ್ರಿ ಅಷ್ಟೇ ಇರೋದು. 17 ಡಿಗ್ರಿಗೆನೆ ಅಪ್ಪ ಎಷ್ಟು ಶೆಕೆ ಅಂತಂದ್ರೆ. ಕರೆಕ್ಟ್ ಟೈಮಿಗೆ ಬಂದಿದೀವಿ. ಸಮ್ಮರ್ ಅಲ್ಲಿ ಬಂದ್ರಂತೂ ಈ ಶೆಕೆನೆ ತಡ್ಕೊಳಕ್ ಆಗ್ತಿಲ್ಲ. ಇನ್ ಸಮ್ಮರ್ಗೆ ಬಂದ್ರೆ ಮುಗೀತು ಕತೆ. ಆಗ್ತಾ ಇಲ್ಲ. ಒಂದು 17 ಡಿಗ್ರಿ ಇದೆ ಅಷ್ಟೇನೆ. 17 ಡಿಗ್ರಿಗೆ ಒಂದು 30 ಡಿಗ್ರಿ ಫೀಲ್ ಕೊಡ್ತಿದೆ. ಯಪ್ಪ ಸುಸ್ತಾಗ್ತಿದೆ. ಇವರಿಲ್ಲಿ ಡ್ರೋನ್ ಹಾರಿಸೋದಕ್ಕೆ ಒಂದು ಸ್ಟಾಪ್ ತಗೊಂಡಿದ್ದಾರೆ. ಸಿಯಾ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಮಲ್ಕೊಂಡಿಲ್ಲ. ಬೇಗ ಬೇಗ ಮಲ್ಕೊ ಚಿನ್ನಿ. ಏನಾಗ್ತಿದೆ ಚಿನ್ನಿ? ತುಂಬಾ ಶೆಕೆನಾ? ಛೇ, ನಿನ್ ಫ್ಯಾನ್ ತೋರ್ಬೇಕಿತ್ತಲ್ಲ, ನಿಂದು ಸ್ಮಾಲ್ ಫ್ಯಾನ್ ಇತ್ತಲ್ಲ ಅದು. ಮೇಲ್ಗಡೆ ಎಲ್ಲ ಹೇಗೆ ಬಿಲ್ಡಿಂಗ್ಸ್ ಗಳಿದೆ ನೋಡಿ, ಮನೆಗಳ ತರ ಕಾಣಿಸ್ತಿದೆ ಅದೆಲ್ಲ. ಆ ಕಾರ್ ನೋಡಿ, ಆ ಕಾರ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ವಿಂಟೇಜ್ ಕಾರು. ನಾವಿವಾಗ ಹಾಗೆ ಮುಂದೆ ಬಂದ್ವಿ. ಮುಂದೆ ಬಂದ್ರೆ ಒಂದು ಚೆನ್ನಾಗಿರೋ ಬೀಚ್ ಸಿಕ್ತು. ಇವಾಗ ಹೋಗಿದ್ವಲ್ಲ ಆ ತರದಲ್ಲ, ಪ್ರಾಪರ್ ಬೀಚ್ ಸಿಕ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲ್ಗಡೆ ಫುಲ್ ಮನೆಗಳಿದೆ ನೋಡಿ. ಹಾಗೆ ಈ ಕಡೆ ಎಲ್ಲ ಸನ್ಬಾತ್ ಮಾಡ್ತಿದ್ದಾರೆ, ಸ್ವಿಮ್ ಮಾಡ್ಕೊಂಡು. ಈ ತರ ಇದೆ. ನಾವು ಒಳಗಡೆ ಕೂಡ ಹೋಗ್ತಿಲ್ಲ, ಫುಲ್ ಸಣ್ಣ ಸಣ್ಣ ಅದು ಮರಳಿದು, ಹಾಗಾಗಿ ಒಳಗೆ ಹೋಗ್ತಿಲ್ಲ. ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತೇಳಿ. ಏನ್ ಮಾಡೋದು, ಇಲ್ಲೇ ಹೋಗೋಣ ಅಥವಾ ಬೇರೆ ಕಡೆ ಹೋಗೋದಾ? ಹಾ, ನಮ್ದು ಮಂಕಿ ಇಲ್ಲೇ ಅಂತ ಹೇಳ್ತಿದೆ. ಬಟ್ ಇದು ತುಂಬಾ ಚಿಕ್ಕದು ಏನೋ ಮರಳು. ಬೇರೆ ಹೋಗೋಣ, ಬೇರೆ ಬೀಚ್ಗೆ ಹೋಗೋಣ ಬಾ ಚಿನ್ನ. ಸ್ಪೇನ್ ಯುರೋಪ್ ಅಲ್ಲಿ ಇದ್ರು ಒಂಥರ ನಮ್ ಕಡೆ ತರ ಅನ್ನಿಸ್ತಿದೆ ನನಗೆ. ಇದು ಅಂದ್ರೆ ಜರ್ಮನಿಗೆ ಸ್ಪೇನ್ ನ ಕಂಪೇರ್ ಮಾಡಕ್ ಆಗದೇ ಇಲ್ಲ. ಜರ್ಮನಿ, ಆಸ್ಟ್ರಿಯಾ ಅದೆಲ್ಲ ಒಂಥರ ಸಿಮಿಲರ್ ಇದೆ. ಬಟ್ ಸ್ಪೇನ್ ನಮ್ ಕಡೆ ತರ ಅನ್ನಿಸ್ತಿದೆ ನನಗಂತೂ. ಅಂದ್ರೆ ಇದು ಏನೋ ವೆದರ್ ಅಲ್ಲ, ಈ ಒಂದು ಔಟ್ ಸೈಡ್ ಅಲ್ಲಿ ಇದೆಯಲ್ಲ, ಈ ಗದ್ದೆಗಳಾಗಿರ್ಬೋದು, ಮರಗಳಾಗಿರ್ಬೋದು ನೋಡಿ. ಈ ತರ ಹೋಗ್ತಿದ್ರೆ ಸೇಮ್ ನಮ್ಮಲ್ಲಿ ಹೋದಂಗ ಆಗ್ತಿದೆ ನಮಗೆ. ಹಿಂಗೆ ನಂಗೂ ಹಂಗೆ ಅನ್ಸುತ್ತೆ. ಮನೆಗಳೆಲ್ಲ ನಮ್ ಕಡೆ ನಮ್ ಕಡೆ RCC ಮನೆ ಅಂತೀವಲ್ಲ, ಅವೆಲ್ಲ ಹಿಂಗೆ ಇರುತ್ತೆ. ಸೊ ಅದೇ ತರ ಅನ್ನಿಸ್ತಿದೆ. ಎರಡ್ ಸೈಡು ಹೊಲ ಗದ್ದೆಗಳೆಲ್ಲ ಇದ್ದಾಗ ಮಧ್ಯೆ ಹೋದಾಗ ಯಾವ ತರ ಫೀಲ್ ಆಗುತ್ತೆ ಅದೇ ತರ ಆಗ್ತಿದೆ ನಮ್ಗಂತೂ. ಇದು ನೋಡ್ತಿದ್ದೀರಲ್ಲ, ಈ ಬಿಲ್ಡಿಂಗ್ ಸ್ಕೂಲ್ ಅನ್ಸುತ್ತೆ. ಮಕ್ಕಳೆಲ್ಲ ಆಚೆ ಇದ್ದಾರೆ. ಸ್ಕೂಲೇನೆ ಅದು. ಕಿಂಡರ್ ಗಾರ್ಟನ್ ಅಲ್ಲ, ಸ್ಕೂಲ್ ಅದು. ಎಲ್ಲಿಗೆ ಹೋಗ್ತಾ ಇದೀಯಾ? ಸುಮ್ನೆ ಹಿಂಗ್ ಹೋಗ್ತಾನೆ ಇದೆಯಲ್ಲ. ಸುಮ್ಮನೆ ರೋಡ್ ಟ್ರಿಪ್ ಹಂಗೇನೆ, ಯಾವ್ದು ದಾರಿಲಿ ಊರು ಸಿಗುತ್ತಾ ಸುಮ್ಮನೆ ಹೋಗೋದು. ಸಿಟಿಲಿ ಒಂದು ತಿಂಗಳು ರೋಡ್ ನೋಡ್ಕೊಳ್ಳೋದು, ಊರು ನೋಡ್ಕೊಂಡಂಗೆ ಆಗುತ್ತೆ. ಮತ್ತು ವಾಪಸ್ ಅದೇ ರೂಟಲ್ಲಿ ಹೋಗೋದು. ಹಂಗೆ ಅಲ್ಲಿಗೆ ಚಿನಿ ಹೋಗ್ತಿರೋದು. ಎಲ್ಲಿ ಹೋಗ್ತಿದೀವಿ ಅಂತಾನೆ ಗೊತ್ತಾಗಿಲ್ಲ. ಎಲ್ಲಿ ಮ್ಯಾಪ್ ಇದೇ ಇಲ್ಲ, ನೆಟ್ವರ್ಕೇ ಸಿಗ್ತಿಲ್ಲ ನಮಗೆ. ಅವಾಗಿಂದನೂ ನೋಡ್ತಾ ಇದೀವಿ, ನೆಟ್ವರ್ಕ್ ಸಿಗ್ತಿಲ್ಲ. ಸುಮ್ಮನೆ ಹೋಗ್ತಾ ಇದೀವಿ. ಬಿಲ್ಡಿಂಗ್ಗಳೆಲ್ಲ ನೋಡಿ ಹೇಗಿದೆ ಅಂತ. ಮೋಸ್ಟ್ಲಿ ಇದೆ ಅನ್ಸುತ್ತೆ. ನಾವು ಆ ಕಡೆ ಸೈಡ್ ನೋಡಿ, ಬೇರೆ ಬರೀ ರೋಡೇ ತೋರಿಸ್ತವ್ರೆ ಅಂತ ಸ್ಕಿಪ್ ಮಾಡಬೇಡಿ ನೀವು. ಫುಲ್ ವಿಡಿಯೋ ನೋಡಿ. ರೋಡ್ ಟ್ರಿಪ್ ಆಗಿರೋದ್ರಿಂದ ರೋಡ್ ಜಾಸ್ತಿ ತೋರಿಸ್ತಿದೀವಿ. ಯಾಕಂದ್ರೆ ತುಂಬಾ ಜನ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ತೀರಾ. ಹಾಗಾಗಿ ನೋಡಿ ಸ್ಪೇನ್ ಅಲ್ಲಿ ಹಳ್ಳಿಗಳೆಲ್ಲ ಹೇಗಿರುತ್ತೆ ಅಂತ. ಆಪಲ್ ಇಲ್ಲ ಪೇರ್ ತೋಟ ಇದು.
ಇಲ್ಲೂ ಕೂಡ ಸಾಸಿವೆ ಹಾಕಿದ್ದಾರೆ ನೋಡಿ. ಈ ಕಡೆ ಸೈಡು ಗೋಧಿ ಹಾಕಿದ್ದಾರೆ. ನೆಟ್ವರ್ಕ್ ಸಿಗ್ತಿಲ್ಲ, ಸಾಂಗ್ ಬೇರೆ ಇಲ್ಲ. ರೋಡ್ ಟ್ರಿಪ್ ಮಾಡ್ಬೇಕಾದ್ರೆ ಏನ್ ಬೇಜಾರಾಗಲ್ಲ. ಸಿಯಾ ಇದ್ದಾಳೆ ಹಾಡು ಹೇಳೋದಿಕ್ಕೆ, ತಲೆ ತಿನ್ನೋದಿಕ್ಕೆ, ಆರಾಮಾಗಿ ಟೈಮ್ ಪಾಸ್ ಮಾಡಿಸ್ತಾಳೆ. ಯಾವ ಸಾಂಗ್ ಚಿನ್ನಿ? ಸಾಂಗ್ ನೇಮ್ ಬ್ಯಾಬಾ ಬಾಬಾ ಅಂತೆ. ಎಷ್ಟೊತ್ತಾಯ್ತು ಗೊತ್ತಾ, ಇನ್ನ ನಮಗೆ ಫೋನಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸುಮ್ಮನೆ ಹೋಗ್ತಾನೆ ಇದೀವಿ. ಹಾಗೆ ಇವಾಗ ಇನ್ನೊಂದು ಊರಿಗೆ ಬಂದಿದೀವಿ. ನಮಗೆ ಇನ್ನ ಇದು ರೀರೂಟಿಂಗ್ ಅಂತಾನೇ ಬರ್ತಿದೆ. ನೆಟ್ವರ್ಕ್ ಸಿಗ್ತಿಲ್ಲ, ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಮುಂದೆ. ಇವಾಗ ಹಳ್ಳಿ ಅಲ್ಲ ಇದು, ಆಕ್ಚುಲಿ ದೊಡ್ಡ ಊರೇನೆ. ದೊಡ್ಡ ಊರು ಅಂದ್ರೆ ಓಕೆ, ನಾರ್ಮಲ್ ಒಂದು ಊರು. ಸಿಟಿ ತರ ಏನ್ ಕಾಣಿಸ್ತಿಲ್ಲ, ಇದು ನಾರ್ಮಲ್ ಹಳ್ಳಿನೇ. ಹಳ್ಳಿಗಳು ಅಲ್ಲ, ಹಂಗೆ ಮಾಡೋಣ. ಇಲ್ಲಿ ಮನೆಗಳು ನೋಡಿ ಹೇಗಿದೆ ಅಂತ. ವಾವ್, ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಇಲ್ಲಿ ಮನೆ. ಇದು ಇವೆಲ್ಲ ನೋಡಿ ನಮ್ ಕಡೆ ತರಾನೇ ಅನಿಸ್ತಿದೆ ಈ ಮನೆಗಳೆಲ್ಲ. ರೋಡ್ಗಳು ಅಷ್ಟೇನೆ ಇಲ್ಲಿ. ಯಾವ ಊರಲ್ಲಿ ಇದೀವಿ ಅಂತಾನೂ ಗೊತ್ತಾಗ್ತಿಲ್ಲ. ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ ಇಲ್ಲಿ. ಈ ಕಡೆ ಬಿಲ್ಡಿಂಗ್ಸ್ ನೋಡಿ, ಇಲ್ಲಿ ಮನೆಗಳು ಮೇಲ್ಗಡೆ ಎಲ್ಲ ಸೇಮ್ ನೋಡಿ. ಸ್ಪೇನ್ ಹಳ್ಳಿಗಳೆಲ್ಲ ಸ್ವಲ್ಪ ನಮ್ಮ ಊರಿಗೆ ಸ್ವಲ್ಪ ಸಿಮಿಲರ್ ಇದೆ ಇಲ್ಲಿ ಮನೆಗಳು, ಹಳ್ಳಿಗಳೆಲ್ಲ. ಜನಗಳಿಲ್ಲ ಅಷ್ಟೇನೆ, ಜನ ಬೇರೆ. ಕಲ್ಚರ್ ಡಿಫ್ರೆಂಟ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಮನೆಗಳು ಆ ತರ. ಈ ರೋಡ್ ಸೈಡು ಅದೆಲ್ಲ ನಮ್ ಕಡೆ ಹಳ್ಳಿಗಳಲ್ಲಿ ಹೋದಂಗ ಆಗ್ತಿದೆ. ಉಲ್ಲಾ ಅನ್ನೋ ಊರಿಗೆ ಬಂದ್ವಿ. ಇವಾಗ ಉಲ್ಲಾ ಹೋಗಿ ಉಲಾಲ ಆಗುತ್ತೆ ಇವಾಗ ನಮ್ ಕತೆ. ಹೌದು, ಊರ್ ಚೆನ್ನಾಗಿದೆ ಇದು. ಇದೇ ಊರ್ನ ನೋಡ್ಕೊಂಡು ಹೋಗ್ಬಿಡೋಣ ಹಿಂಗೆ. ಉಲ್ಲಾ ಊರ್ನೇ ನೋಡ್ಕೊಂಡು ಹೋಗೋದ ಹಿಂಗೆ ಉದಯ್? ಅವಾಗಿಂದನೂ ಚೆಕ್ ಮಾಡ್ತಾನೆ ಇದೀವಿ, ನೆಟ್ವರ್ಕ್ ಬೇರೆ ಬರ್ತಿಲ್ಲ. ಎಲ್ಲಿ ಹೋಗೋದು ಗೊತ್ತಿಲ್ಲ, ಸುಮ್ನೆ ಮುಂದ್ಗಡೆ ಬಂದಿದೀವಿ. ಸಿಗ್ತಾ 6 ಗಂಟೆ ಆಗಿದೆ. 6 ಗಂಟೆಲಿ ಉಲ್ಲಾ ಅನ್ನೋ ಊರಿಗೆ ಬಂದು ನಿಂತಿದ್ವಿ. ಏನ್ ಮಾಡೋದು? ಹೆಂಗೆ ರಿಟರ್ನ್ ಹೋಗೋದಾ ಅಥವಾ ಮುಂದೆ ಹೋಗೋದಾ? ನೋಡೋಣ. ಇವಾಗ ಇನ್ನೊಂದ್ ಸ್ವಲ್ಪ ದೂರ ಮುಂದೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದೀವಿ. ಆದ್ರೂ ಹಳ್ಳಿಗಳಾದ್ರೂ ಇಲ್ಲಿ ಹಳ್ಳಿ ಮನೆಗಳು ಹೆಂಗಿದೆ ನೋಡು. ಇವಾಗ ಯಾವ್ದೋ ಒಂದು ಊರ್ ಮೇಲ್ಗಡೆ ಹೋಗ್ತಾ ಇದೀವಿ. ಯಾವ ಊರು ಅಂತಾನೂ ಗೊತ್ತಿಲ್ಲ. ಇದು ಹಿಂಗೆ ಹೋಗ್ತಾ ಇದೀವಿ, ನೋಡೋಣ. ತುಂಬಾ ಚೆನ್ನಾಗಿದೆ ಇವತ್ತಿನ ರೋಡ್ ಟ್ರಿಪ್. ಡೆಸ್ಟಿನೇಷನ್ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾನೆ ಇದೀವಿ. ಒಂಥರ ಸ್ಪೇನ್ ನ ಎಲ್ಲಾ ಊರುಗಳನ್ನ ನೋಡ್ಕೊಂಡಂಗಾಯ್ತು. ಪುಟ್ಟ ಪುಟ್ಟ ಊರಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಹಾಗೆ ಹೊಲ ಗದ್ದೆ ಏನೇನ್ ವ್ಯವಸಾಯ ಮಾಡಿದ್ದಾರೆ ಎಲ್ಲ ನೋಡದಂಗಾಯ್ತು. ನೋಡಿ, ರೋಡ್ ಟ್ರಿಪ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಇಂಟರ್ನೆಟ್ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇರ್ಬೇಕಷ್ಟೇ. ಅದಾದ್ಮೇಲೆ ರಿಟರ್ನ್ ಹೋಗಕ್ಕೆ ಏನೋ ಏನು ಗೊತ್ತಿಲ್ಲ. ಇವಾಗ ನಮ್ದು ಆಗಿರೋದು ಹಂಗೇನೆ, ಹೋಗ್ತಾ ಇದೀವಿ ಸುಮ್ನೆ ರೋಡ್ ಟ್ರಿಪ್ ಅಂತ ಅನ್ಕೊಂಡು. ಆದ್ರೂ ಚೆನ್ನಾಗಿದೆ. ಎಲ್ಲ ಸ್ಪೇನ್ ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ದಂಗಾಯ್ತು. ಸ್ಪೇನ್ ಊರುಗಳನ್ನ, ಹಾಗೆ ಸ್ಪೇನ್ ಕಂಟ್ರಿ ಸೈಡ್ ಏನೇನ ಬೆಳಿತಾರೆ ಇಲ್ಲಿ ಎಲ್ಲ ನೋಡ್ದಂಗಾಯ್ತು ನೋಡಿ.
ನಿಮಗೆ ಹೇಗೆ ಅನ್ನಿಸ್ತು, ನಿಮಗೇನು ಅನ್ನಿಸ್ತಿದೆ ಕಾಮೆಂಟ್ ಮಾಡಿ ಹೇಳಿ. ಇವಾಗ ಎಲ್ಲಿ ಹೋಗ್ತಿದೀವಿ ನೋಡಿ, ನೋಡೋಣ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಎಲ್ಲ ಟ್ರೈ ಮಾಡ್ಕೊಂಡು ಹೋಗ್ತಾ ಇದೀವಿ. ಸದ್ಯ ನಾವ್ ಇವಾಗ ಇಲ್ಲೊಂದು ಮಡ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಸುಮ್ನೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗ್ ಹೋಗ್ತಾ ಇದ್ವಿ. ಯಾರೊಬ್ರು ಸಿಕ್ಕಿದ್ರು, ಲಕ್ಕಿಲಿ ಇಂಗ್ಲಿಷ್ ಮಾತಾಡ್ತಿದ್ರು. ಅವ್ರು ಹೇಳಿದ್ರು ಈ ರೋಡ್ ಬಟ್ ರೆಗ್ಯುಲರ್ ರೋಡ್ ಅಲ್ಲ ಇದು, ಬಟ್ ಬೀಚ್ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಇದು ನಾರ್ಮಲ್ ರೋಡ್ಗೂ ಕೂಡ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹೀಗೆ ಮುಂದೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಆಫ್ ರೋಡಿಂಗ್, ಸ್ಪೇನ್ ಅಲ್ಲಿ ಆಫ್ ರೋಡ್ ಮಾಡ್ತಾ ಇದೀವಿ ನೋಡಿ. ರೋಡ್ ಕಾಣಿಸ್ತಾನೆ ಇಲ್ಲ. ನೋಡೋಣ, ಇನ್ನೂ ಸ್ವಲ್ಪ ಮುಂದೆ ದೂರ ಹೋಗಿ ನೋಡೋಣ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎಸ್, ರೋಡ್ಗೆ ಬಂದ್ವಿ. ನಾರ್ಮಲ್ ರೋಡ್ ರೆಗ್ಯುಲರ್ ರೋಡ್ಗೆ ಕನೆಕ್ಟ್ ಆಯ್ತು, ಮಡ್ ರೋಡ್. ಇವಾಗ ಈ ರೋಡಲ್ಲಿ ಹೋಗೋಣ. ಫುಲ್ಲು ದೊಡ್ಡ ಜೀಪ್ ಬರ್ತಿದೆ. ಇವಾಗ ನಾವು ಹಿಂದಕ್ಕೆ ಹೋಗ್ಬೇಕು. ನಾವಿವಾಗ ಇಲ್ಲೊಂದು ಪಾರ್ಕಿಂಗ್ ಪ್ಲೇಸ್ ಹತ್ರ ಬಂದ್ವಿ. ಇಲ್ಲೊಬ್ರನ್ನ ಕೇಳಿದ್ವಿ, ಅವರು ಇಲ್ಲೇ ಪಾರ್ಕ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ಬೇಕು, ಜಾಸ್ತಿ ದೂರ ಏನಿಲ್ಲ, ಒಂದು 5 ನಿಮಿಷ ಅಂದ್ರು. ಹಂಗಾಗಿ ಇಲ್ಲೇ ಪಾರ್ಕ್ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಮಕ್ಳುಗಳನ್ನ. ಇದು ಸ್ಪೋರ್ಟ್ಸ್ ಹೇಳ್ಕೊಡೋದಕ್ಕೆ ಅನ್ಸುತ್ತೆ. ನಮ್ಮ ಕಡೆ ಆರ್ಮಿಗಳಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ಲ, ಆ ಥರ ಸೆಟಪ್ ಮಾಡಿದ್ದಾರೆ ನೋಡಿ ಇಲ್ಲಿ. ಆ ಥರ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಸೋದಕ್ಕೆ ಮಕ್ಕಳನ್ನೆಲ್ಲ ಬಸ್ಸಲ್ಲಿ ಕರ್ಕೊಂಬರ್ತಿದ್ದಾರೆ. ಒಳಗಡೆ ಕೂಡ ತುಂಬ ಜನ ಮಕ್ಕಳಿದ್ದಾರೆ. ಇಲ್ಲೆಲ್ಲ ಒಂದು ಬಸ್ ಫುಲ್ಲು ಮಕ್ಕಳು ಇಳಿತಿದ್ದಾರೆ ನೋಡಿ ಎಲ್ಲ. ಬನ್ನಿ ನಾವಿವಾಗ ಬೀಚ್ ಕಡೆ ನಡ್ಕೊಂಡು ಹೋಗೋಣ. ನೋಡಿದ್ರ ರೋಡ್ ಟ್ರಿಪ್ ಅಂದ್ರೆ ಹೇಗಿರುತ್ತೆ ಅಂತ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಾವು ಹೋಗೋ ಜಾಗ ಸಿಗ್ಲಿ ಇಲ್ಲ ಬೇರೆ ಜಾಗ ಸಿಗ್ಲಿ, ಸಿಕ್ಕಿದ್ದನ್ನ ನೋಡ್ಕೊಂಡು ಬರೋದಕ್ಕೆ ರೆಡಿ ಇರಬೇಕು ರೋಡ್ ಟ್ರಿಪ್ಪಲ್ಲಿ. ನಾವು ಇವಾಗ ಯಾವುದ್ಯಾವುದೋ ರೋಡ್ ಸಿಕ್ತು, ಯಾವುದ್ಯಾವುದೋ ರೋಡ್ ತಗೊಂಡು ಇವಾಗ ಆ್ಯಕ್ಚುಲಿ ಇದು ಡೈರೆಕ್ಟ್ ಎಂಟ್ರಿ ಅಲ್ಲ ಬೀಚ್ಗೆ, ಬೇರೆ ಕಡೆಯಿಂದ ಬರಬೇಕು. ಸೊ ನಮಗೆ ನೆಟ್ವರ್ಕ್ ಇಲ್ಲದೆ ಈ ಥರ ಆಗಿದೆ. ಇವಾಗ ಏನು ಬೀಚ್ ಹತ್ರ ಬಂದ್ವಿ. ಇಷ್ಟೊಂದು ಶೆಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸಿಯಾ. ಇನ್ನ ಒಂದು ಪ್ಲೇಸಿಗೆ ಕೂಡ ಹೋಗ್ಬೇಕಿತ್ತು, ಬಟ್ ಇಂಟರ್ನೆಟ್ ಬರುತ್ತೆ, ರೂಟ್ ಎಲ್ಲ ಮಿಸ್ ಆಗಿ ಇಲ್ಲಿಗೆ ಬರೋದೇ ಇಷ್ಟೊತ್ತಾಯ್ತು. ಇನ್ನೇನು ಸನ್ಸೆಟ್ ಆಗೋ ಟೈಮು. ಬಟ್ ನಾವು ಇವಾಗ ತೋಸದೆ ಮಾರಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ರೂಟ್ ನೋಡ್ಕೊಬೇಕು. ಯಾವುದಾದ್ರೂ ಕೆಫೆಗೆ ಹೋಗಿ ಅಲ್ಲಿ ಕೂತ್ಕೊಂಡು ರೂಟ್ ಎಲ್ಲ ನೋಡಿಕೊಂಡು ಹೋಗೋಣ ಬನ್ನಿ. ಹಾಗೆ ನನ್ನ ಹಿಂದೆ ನೋಡ್ಬೋದು ನೀವು, ಟೈಮ್ ಎಷ್ಟಾಗಿದೆ ಅಂದರೆ 7 ಗಂಟೆ ಆಗಿದೆ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಆಚೆಗೆ ಬಂದು. ಮೋಸ್ಟ್ಲಿ ಯಾವುದೋ ಸ್ಪೋರ್ಟ್ಸ್ ಸ್ಕೂಲ್ ಅನಿಸುತ್ತೆ. ಇದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಬೀಚಿಗೆ ಟೀಚರ್ಸ್ ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡು. ಉದಯ್, ರೋಡ್ ಟ್ರಿಪ್ ಹೇಗಿತ್ತು ಇವತ್ತೊಂದು? ರೋಡ್ ಟ್ರಿಪ್ ಅಲ್ಟಿಮೇಟ್. ಸೊ ಇದನ್ನೆಲ್ಲ ನೋಡೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಲ್ಲಿ ಬಂದ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಹೌದು, ದೊಡ್ಡ ಸಿಟಿಗೆ ಹೋದ್ರೂ ಈ ಥರ ಎಂಜಾಯ್ಮೆಂಟ್ ಸಿಗಲ್ಲ. ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಕಾಮಿಡಿ ಏನಂತಂದ್ರೆ ಈಗ ಹೋಗ್ಬೇಕಾದ್ರೆ ಫೋನ್ ಇಂಟರ್ನೆಟ್ ಕನೆಕ್ಟ್ ನೋಡ್ತೀನಿ ಕಾರಲ್ಲಿ ಆಗಿದೆ. ಕಾಮಿಡಿ ಅಂತಿದ್ಯಾ, ಇವಾಗ ಟ್ರಾಜಿಡಿ ಆಗಿತ್ತು ರೋಡ್ ಟ್ರಿಪ್. ಇಲ್ಲಿ ಒಂದು ಮನೆ ಕಾಣಿಸ್ತಿದೆಯಲ್ಲ, ಮನೆ ಹೇಗಿದೆ ನೋಡಿ. ಇಲ್ಲಿ ಮನೆಗಳು, ಈ ಮನೆಯಲ್ಲೆಲ್ಲ ವಾಸವಾಗಿದ್ದಾರೆ.
ಸ್ಪೇನ್ ಮತ್ತೊಂದು ಊರಲ್ಲಿ ಇದೀವಿ. ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಈ ಊರೊಂಥರ ಯುನೀಕ್ ಆಗಿದೆ ಅಂತ ಅನ್ನಿಸ್ತು. ಎಲ್ಲಾ ಮನೆಗಳು ಬೆಳಿಗ್ಗೆ ಹೋಗಿದ್ದೆಲ್ಲ ಫುಲ್ಲು ವೈಟ್ ಇತ್ತಲ್ಲ, ಇದು ಇವಾಗ ನೋಡ್ತಿದ್ದೀರಲ್ಲ ಈ ಕಲರ್ ಇದೆ. ಎಲ್ಲ ಮನೆಗಳು ಈ ಊರಲ್ಲಿ ಇದೇ ತರ ಇದೆ. ಒಂಥರ ಹಳೇ ಕಾಲದ್ದು ವೈಬ್ಸ್ ಕೊಡ್ತಿತ್ತು. ನೋಡೋಣ ಈ ಊರ್ನ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ಟಾಪ್ ತಗೊಂಡಿದೀವಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ರಾತ್ರಿ 7:15. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಊರ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸಖತ್ತಾಗಿದೆ ಊರು. ನೋಡಿ ಇಲ್ಲಿ ಈ ಊರಿನ ಗಲ್ಲಿಗಳು ಹೇಗಿದೆ, ಮನೆಗಳು ಹೇಗಿದೆ ಅಂತೇಳಿ. ರಿಯಲಿ ಬ್ಯೂಟಿಫುಲ್ ಆಗಿದೆ ಊರು ಮಾತ್ರ. ನಾನಂತೂ ಫಸ್ಟ್ ಟೈಮ್ ಈ ತರ ಊರನ್ನ ನೋಡ್ತಿರೋದು. ಬಿಲ್ಡಿಂಗ್ಸ್ಗಳು ನೋಡಿ ಹೇಗಿದೆ ಅಂತೇಳಿ. ಅಲ್ಟಿಮೇಟ್ ಅಂದ್ರೆ ಯುನೀಕ್ ಆಗಿದೆ ಊರು. ನೀವೀಗ ಹೇಗೆ ಅನ್ನಿಸ್ತಿದೆ ಕಾಮೆಂಟ್ ಮಾಡಿ ಹೇಳಿ. ಇದೆಲ್ಲ ಕೆಫೇಸು. ಉದಯ್, ಊರು ಹೇಗಿದೆ? ಸೂಪರ್ ಆಗಿದೆ, ಯುನೀಕ್ ಆಗಿದೆಲ್ಲ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹೌದು. ಬರ್ಡ್ಸ್ ಎಲ್ಲ ಇದೆ ನೋಡು, ಸಖತ್ತಾಗಿದೆ. ಉದಯ್ 1 ಅವರ್ ಸಾಲುತ್ತಾ ಈ ಊರು ಎಕ್ಸ್ಪ್ಲೋರ್ ಮಾಡಕ್ಕೆ? ನನಗೇನ ಮತ್ತೆ ಬರೋಣ ಅಂತ ಅನಿಸ್ತಿದೆ. ನೋಡೋಣ ಮತ್ತೆ ಈ ಕಡೆ ಬರೋದಿಕ್ಕಿನ್ನ ಇವತ್ತೇ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಹೇಗಿದೆ ಈ ಊರು ಅಂತೇಳಿ. ಚಿನಿ, ಏನ್ ಅನ್ನಿಸ್ತಿದೆ ನಿಂಗೆ ಊರು ನೋಡಿ? ಹೌದಾ, ಇಷ್ಟ ಆಯ್ತಾ ನಿಂಗೆ? ಮತ್ತೆ ಬರೋಣ ಅಥವಾ ಇಷ್ಟ ಸಾಕ ಊರಿಗೆ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಏನಾ ಉದಯ್? ಅಲ್ಟಿಮೇಟ್ ಆಗೈತೆ ಅಲ್ಲಿ ಲೊಕೇಶನ್. ನೋಡ್ಕೊಂಬೋಗ್ ಸುಮ್ಮನೆ ಒಂದ್ಸರಿ. ಹೌದಾ ಉದಯ್, ಫೈನಲ್ ಏನ್ ಡಿಸೈಡ್ ಮಾಡಿದೆ? ಫೈನಲ್ ಮತ್ತೆ ಇಲ್ಲಿಗೆ ಒನ್ ಡೇ ಬೇರೆ ಪ್ಲೇಸ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಬರೋಣ. ಇದು 1-2 ಗಂಟೆ ನೋಡೋಂಥ ಜಾಗ ಅಲ್ಲ. ಆಮೇಲೆ ಇಲ್ಲಿ ಬರೋಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ನೀರು ಸಿಗಲ್ಲ. ಹೌದಾ? ಆಬ್ವಿಯಸ್ಲಿ ಇರಲ್ಲ. ಇಷ್ಟು ಚಿಕ್ಕ ಊರು, ಮತ್ತೆ ಇಲ್ಲಿ ಯಾವ್ದು ಸುತ್ತಮುತ್ತ ದೊಡ್ಡ ಊರು ಯಾವ್ದು ಇಲ್ಲೇ ಇಲ್ಲ, ದೊಡ್ಡ ಊರು ಇಲ್ಲ, ಸಿಗೋದಿಲ್ಲ. ಸೊ ಹಾಗೆ ಈ ತರ ಊರು ಮುಂದೆ ನಮಗೆ ನೋಡಕ್ ಸಿಗುತ್ತೆ ಅನ್ನೋ ಚಾನ್ಸ್ ಕೂಡ ಕಡಿಮೆನೇನೆ. ನಿಜವಾಗ್ಲೂ ಫೇರಿ ಟೇಲ್. ಸೀರಿಯಸ್ಲಿ ಮಾತೆ ಬರ್ತಿಲ್ಲ ಈ ಊರ್ನ ಹೊಗಳೋದಿಕ್ಕೆ. ನನ್ನ ಕಣ್ಣಲ್ಲಿ ನಂಗೆ ನಂಬಕ್ಕೆ ಆಗ್ತಿಲ್ಲ. ಈ ತರ ಊರಿದ್ಯಾ, ನಾನು ಈ ತರ ಊರು ನೋಡ್ತಿದ್ದೀನ ಅಂತ ಹೇಳಿ. ನಮಗೆ 1 ಅವರ್ ಅಷ್ಟೇ ನಮ್ದು ಇದ್ದಿದ್ದು ಪ್ಲಾನ್. ಇವಾಗ ಆಲ್ರೆಡಿ 8 ಗಂಟೆ ಆಯ್ತು. ಬಟ್ ಮತ್ತೊಂದ್ಸರಿ ಬರೋಣ ಅಂತ ಅನ್ಕೊಂತಿದೀವಿ ಇದೇ ಊರಿಗೆ. ಸಪ್ರೇಟ್ ಆಗಿ ಊರನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇನ್ನೊಂದು ದಿನ ಬರೋಣ ಅಂತ ಅನ್ಕೊಂತಿದೀವಿ. ನಿಮಗೆ ಏನ್ ಅನ್ಸುತ್ತೆ? ನಿಮಗೆ ಮತ್ತೆ ಬಂದು ಸಪ್ರೇಟ್ ಆಗಿ ಊರ್ನ ವಿಡಿಯೋ ಮಾಡ್ಬೇಕಾ? ಕಾಮೆಂಟ್ ಮಾಡಿ. ಇವಾಗ ಟೈಮ್ ಆಲ್ರೆಡಿ 8 o'clock ಆಗಿದೆ. ಸಿಯಂಗೆ ಏನಾದ್ರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಬಂದಿದೀವಿ. ಚಿನಿ, ಇವಾಗ ಸಿಯಂಗೆ ಫ್ರೆಂಚ್ ಫ್ರೈಸ್ ತಗೊಂಡ್ವಿ. ಯಾಕಂದ್ರೆ ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ಅವಳು ಹೋಗ್ತಾನೆ ಮಲ್ಕೊಂಡ್ಬಿಡ್ತಾಳೆ, ಹೇಳಕ್ಕಾಗಲ್ಲ. ಹಾಗಾಗಿ ಅವಳು ತಿನ್ನೋಂಥದ್ದು ಇದೊಂದು ಸಿಕ್ತು. ಈಗ ಇದನ್ನ ತಗೊಂಡು ಇವಾಗ ಟೋಸಾ ದೆ ಮಾರ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೊರಡೋಣ. ಟೋಸಾ ದೆ ಮಾರ್. ಸ್ಪೇನ್ ಅಲ್ಲಿ ಸ್ಪ್ಯಾನಿಷ್ ಸಾಂಗ್ ಕೇಳ್ಕೊಂಡು ಇವಾಗ ಟೋಸಾ ದೆ ಮಾರ್ ಕಡೆ ಹೋಗ್ತಾ ಇದೀವಿ. ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಿದ್ಯಾ? ನೋಡಿ, ಕಾಡಿನ ಮಧ್ಯ ನಿಲ್ಸಿದೀವಿ ನಾವ್ ಇವಾಗ. ಇನ್ನೇನು ನಮ್ಮ ಹೋಟೆಲ್ ಬಂತು. ನಾವು ಹೋಗ್ಬೇಕಾಗಿದ್ದೆ ಎಲ್ಲಿಗೋ, ಹೋಗಿದ್ದೆ ಎಲ್ಲಿಗೋ. ರೋಡ್ ಟ್ರಿಪ್ ಅಂದ್ರೇನೆ ಇದೆ ನೋಡಿ. ಸುಮ್ನೆ ಹೋಗ್ತಾನೆ ಇರ್ಬೇಕು, ಯಾವ ಡೆಸ್ಟಿನೇಷನ್ ಸಿಗುತ್ತೆ ಅದನ್ನ ನೋಡ್ಕೊಂಡು ಬರ್ಬೇಕಷ್ಟೇನೆ. ನಾವು ಇವತ್ತಾಗಿದ್ದು ಅದೇನೆ. ನಾವು ಎಲ್ಲಿಗೋ ಹೋಗೋಣ ಅಂತ ಹೋದ್ವಿ, ಇನ್ನೆಲ್ಲಿಗೋ ಹೋದ್ವಿ. ಅದು ನಮ್ಮನ್ನ ಇನ್ನೆಲ್ಲಿಗೋ ಕರ್ಕೊಂಡೋಯ್ತು. ಸೀರಿಯಸ್ಲಿ ಆ ತರ ಪ್ಲೇಸ್ ಇದೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾವು. ಖಂಡಿತವಾಗ್ಲೂ ಆ ಊರಿಗೆ ಮತ್ತೊಮ್ಮೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆ ನೀವು ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಹೇಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗಲೂ ಕೂಡ 50% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನೀವು ಮಾಡ್ಕೊಂತೀರಾ ಅಂತ ಹೇಳಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.